ಎಸ್ಬಿ ಜಂಗಮಶೆಟ್ಟಿ ಪ್ರಶಸ್ತಿಗೆ ಕಲಾವಿದ ಶ್ರೀ ರಾಚಯ್ಯ ಸ್ವಾಮಿ ಹಿರೇಮಠ್ ಕೊಪ್ಪಳ ಹಾಗೂ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ಪ್ರಶಸ್ತಿ ಕಲಾವಿದೆ ಹಾಗೂ ನಿರ್ದೇಶಕಿ ಶ್ರೀಮತಿ ವೀಣಾ ಶರ್ಮಾ ಹುಬ್ಳಿಯವರು ಆಯ್ಕೆಯಾಗಿದ್ದಾರೆ ಎಂದು ರಂಗಸಂಗಮ ಕಲಾ ವೇದಿಕೆಯ ಕಾರ್ಯದರ್ಶಿಗಳಾಗಿರುವ ಅನಿಕೇತ್ ಮಡ್ಕಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 19ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜಿಸಲಾಗುವ ಸಮಾರಂಭದಲ್ಲಿ ತಲಾ 10,000 ಪ್ರಶಸ್ತಿ ಪತ್ರ, ಶಾಲು ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ಎಸ್ಪಿ ಜಂಗಮಶೆಟ್ಟಿ ಪ್ರಶಸ್ತಿಗೆ ಕಲಾವಿದ ರಾಜಯ್ಯ ಸ್ವಾಮಿ ಹಿರೇಮಠ್ ಕೊಪ್ಪಳ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಸುಭದ್ರಾದೇವಿ ಜಂಗಮಶೆಟ್ಟಿ ಪ್ರಶಸ್ತಿ ಕಲಾವಿದೆ ಹಾಗೂ ನಿರ್ದೇಶಕಿ ಶ್ರೀಮತಿ ವೀಣಾ ಶರ್ಮಾ ಹುಬ್ಳಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಪತ್ರಿಕಾ ಮಾಧ್ಯಮದ ಸಮಸ್ತ ಮಿತ್ರರಿಗೆ, ನಿಮ್ಮ ಅಭಿಮಾನಿಗಳ ಆದ ಶೇಖ್ ಮಾಸ್ಟರ್ ರಂಗಕರ್ಮಿ ಮಾಡುವ ಶರಣಾರ್ಥಿಗಳು, ಆತ್ಮೀಯರೇ, ರಂಗ ಸಂಗಮ ಕಲಾವೇದಿಕೆಯಿಂದ ಪ್ರತಿ ವರ್ಷ ಕೂಡ ಮಾಡುವ ಈ ರಂಗ ಪ್ರಶಸ್ತಿಯನ್ನು ಈಗ ನೀರ್ಗುಡಿಯವರು ಹೇಳಿದ ಹಾಗೆ ಇದೇ ಜುಲೈ 19ರಂದು ನಡೆಯುವ ಈ ಕಾರ್ಯಕ್ರಮ, ಇದು 13ನೆಯ ಪ್ರಶಸ್ತಿ. ಪ್ರತಿ ವರ್ಷ 2 ಪ್ರಶಸ್ತಿಗಳನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಅಧ್ಯಕ್ಷತೆಯಲ್ಲಿ ಈ ಮೊದಲು ಪ್ರಪ್ರಥಮವಾಗಿ LBK ಆಲ್ದಾಳ್ ಅವರು ವಹಿಸಿಕೊಂಡು ಈ ಕಾರ್ಯವನ್ನು ಈ ರಂಗ ಸಂಗಮ ಕಲಾವೇದಿಕೆಯ ಜೊತೆ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಈ ಪ್ರಶಸ್ತಿಗಳನ್ನು ಹುಡುಕಾಡಿ ಸಮರ್ಥರಾಗಿರುವಂಥ ಎಲ್ಲ ಪ್ರಕಾರದ ಕಲಾವಿದರಿಗೆ ಕೊಡಮಾಡುತ್ತಾ ಬಂದಿತ್ತು. ಅವರು ತೀರಿ ಹೋದ ನಂತರ ಆ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ಈ ರಂಗ ಸಂಗಮ ಕಲಾವೇದಿಕೆ ನಮ್ಮ ಹೆಗಲಿಗೆ ಹಾಕಿದೆ. ಎಲ್ಲ ಸದಸ್ಯರು ಮತ್ತು ಈ ರಂಗ ಸಂಗಮದ ಅಧ್ಯಕ್ಷರನ್ನೊಳಗೊಂಡು ಈ ಆಯ್ಕೆ ಸಮಿತಿಯನ್ನು ಒಂದು ದಿನಾಂಕ ನಿರ್ಧಾರ ಮಾಡಿ ನಿರಂತರವಾಗಿ ರಂಗಭೂಮಿಯಲ್ಲಿ ತಮ್ಮ ಸೇವೆಯನ್ನು ಮಾಡಿದವರಿಗೆ ಮತ್ತು ಸರ್ಕಾರದಿಂದ ಯಾವುದೇ ಪ್ರಶಸ್ತಿ ಬರದೇ ಇರುವವರಿಗೆ, ವಂಚಿತರಾದಂಥ ಕಲಾವಿದರಿಗೆ ಈ ಆಯ್ಕೆಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ಸಂಸ್ಥೆಯ ಅಧ್ಯಕ್ಷರಾಗಲಿ, ಅದರ ಜವಾಬ್ದಾರಿಯವರಾಗಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡದೆ ಈ ಸಮಿತಿಯ ಗಮನಕ್ಕೆ ಬಿಟ್ಟಿರುತ್ತಾರೆ. ಈ ವರ್ಷ ಪ್ರತಿ ವರ್ಷ ಒಂದು ಹವ್ಯಾಸಿ ಮತ್ತು ಒಂದು ವೃತ್ತಿ ಅನ್ನುವಂಥ ವಿಷಯಗಳನ್ನು ಇಟ್ಟುಕೊಂಡು ಈ ವರ್ಷ ಒಂದು ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೋತೀನಿ. ಈ 2026ನೇ ಸಾಲಿನ ಪ್ರಶಸ್ತಿಯನ್ನು ನಮ್ಮ ರಾಚಯ್ಯ ಸ್ವಾಮಿಗಳು ಕೊಪ್ಪಳದವರು, ಅವರು ನಿರಂತರವಾಗಿ ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಕಂಪನಿಯಲ್ಲಿ ಇವತ್ತಿಗೂ 50 ವರ್ಷ ನಿರಂತರ ಒಂದೇ ಕಂಪನಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಅವರು ವಯಸ್ಸಾದರೂ ಕೂಡ ಅವರು ಹಾಸ್ಯ ಪಾತ್ರದಲ್ಲಿ ಇವತ್ತಿಗೂ ಕೂಡ ಅವರು ಆ ಕಂಪ್ನಿಯಲ್ಲಿ ಸೇವೆ ಮಾಡ್ತಾರೆ. ಹಾಗೆಯೇ ಅವರನ್ನು ಕೂಡ ನಾವು ಈ ಪ್ರಶಸ್ತಿಗೆ ಈ ವರ್ಷ ಆಯ್ಕೆ ಮಾಡಿದಾಗ ಭಾಳ ಉತ್ಸಾಹಕತರಾಗಿ ನಮ್ಗೆ ಒಪ್ಪಿದ್ದಾರೆ. ಅವರಿಗೆ ಕೊಡೋದು ಕೂಡ ನಮ್ಮ ಭಾಳ ಮುಖ್ಯವಾಗಿ ಈ ರಂಗ ಸಂಗಮ ಕಲಾವೇದಿಕೆ ಒಂದು ಗೌರವ. ಯಾಕಂದರೆ ಒಬ್ಬ ಕಲಾವಿದ ಒಂದು ಕಂಪ್ನಿಯಲ್ಲಿ ಇರಬೇಕಾದ್ರೆ 2 ಅಥವಾ 3 ವರ್ಷ, ಈಗಿನ ಕಲಾವಿದರಂತೂ ಒಂದು ದಿವಸ ಕೂಡ ಇರುವಂಥ ನಿಷ್ಠೆಯಲ್ಲಿ ಇರುವುದಿಲ್ಲ. ಅಂಥ ಇವತ್ತಿನ ಆಧುನಿಕ ದಿನಮಾನಗಳಲ್ಲಿ ಒಬ್ಬ ಧೀಮಂತ ದೊಡ್ಡ ನಟ ಒಂದೇ ಒಂದು ಭಕ್ತಿಪೂರ್ವಕವಾಗಿ ಒಂದೇ ಕಂಪನಿಯಲ್ಲಿ ನಿರಂತರ ತಮ್ಮ ಹಾಸ್ಯ ಪಾತ್ರದೊಂದಿಗೆ
50 ವರ್ಷವನ್ನು ಆ ಕಂಪ್ನಿಯಲ್ಲಿ ಕಳೆದಿದ್ದಾರೆ. ಅವರಿಗೆ ನಾವು ಈ ವರ್ಷ ಈ ಪ್ರಶಸ್ತಿಯನ್ನು ಕೊಡಮಾಡ್ತೇವೆ. ಹಾಗೆಯೇ ಎರಡನೇದಾಗಿ ಶ್ರೀಮತಿ ವೀಣಾ ಶರ್ಮಾ ಬೋಸೂರ್ಮಠ ಅವರು, ಇವರು ಮೂಲತಃ ಹುಬ್ಬಳ್ಳಿ, ಈಗ ಬೆಂಗಳೂರಿನಲ್ಲಿ ಇರ್ತಾರೆ. ಇವರು ಕೂಡ ಆಧುನಿಕ ರಂಗಭೂಮಿಯಲ್ಲಿ ನೂರಾರು ನಾಟಕಗಳನ್ನು ನಿರ್ದೇಶನ ಮಾಡಿ, ಪಾತ್ರಗಳನ್ನು ಮಾಡಿ, NHDಯಲ್ಲಿ ಕೆಲಸ ಮಾಡಿ, ತಮ್ಮ ರಂಗಭೂಮಿಯ ಸಾಧನೆಯ ಮೂಲಕ ಅನೇಕ ರಂಗಾಸಕ್ತರನ್ನು ರೆಪರ್ಟಿ ಮೂಲಕ ತಯಾರು ಮಾಡುವುದಾಗಿ ಭಾಳ ಮುಖ್ಯವಾಗಿ ಅವರಿಗೂ ಕೂಡ ಈ ನಮ್ಮ ಜಂಗಮಶೆಟ್ಟಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂಥ ನಿಟ್ಟಿನಲ್ಲಿ ನಾವು ಈ ವರ್ಷ ಕೆಲಸ ಮಾಡ್ತಿದ್ದೇವೆ. ಹಾಗೆಯೇ ರಂಗಭೂಮಿ ಕ್ಷೇತ್ರದಲ್ಲಿ ಸುಮಾರು ಜನ ಇದ್ದಾರೆ. ನಾವೆಲ್ಲ ಚರ್ಚೆ ಮಾಡುವ ಹೊತ್ನಾಗ ಯಾವುದನ್ನು ತೆಗಿಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ವಿಚಾರದಲ್ಲೇ ನಾವು ಸುಮಾರು ಒಂದು 2 ಗಂಟೆವರೆಗೂ ಕೂಡ ನಾವೆಲ್ಲ ವಿಚಾರವನ್ನು ಮಾಡಿ ಒಂದು ಹೋಗ್ತದೆ, ಇದನ್ನು ತೆಗಿಬೇಕು, ಇದನ್ನು ಬಿಡಬೇಕು ಅನ್ನುವಂಥ ಹಾಗೆ ಭಾಳ ಕೆಲಸ ಮಾಡಿ ಸೂಕ್ತವಾದವರಿಗೆ ನಾವು ಈ ರಂಗ ಸಂಗಮ ವೇದಿಕೆ ಇವತ್ತಿನ ಈ ಪ್ರಶಸ್ತಿಯನ್ನು ನಾವು ಈ ವರ್ಷ ನೀಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ